ನಮಸ್ತೆ, ನನ್ನ ಯೂಟ್ಯೂಬ್ ಚಾನಲ್ಗೆ ನಾನಿವತ್ತು ಸಿದ್ಧಗಂಗಾ ಮಠ ಜಾತ್ರೆ, ಸಿದ್ಧಲಿಂಗೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ, ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಹೋಗಿದ್ವಿ. ಇವತ್ತು ಸಿದ್ಧಗಂಗೆ ಮಠಕ್ಕೆ ಹೋಗಿದ್ವಿ. ನಾನು ದನಿನ ಜಾತ್ರೆಗೆ ಹೋಗಿ ದನಿನ ಹಸುಗಳ್ದು ಒಂದು ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ. ಆಗಲಿಲ್ಲ ಹಸುಗಳು ವೀಡಿಯೋ ಮಾಡೋಕ್ಕೆ. ಅದಕ್ಕೆ ಆಮೇಲೆ ಒಂದು ಸುಮಾರು ದಿವಸದಿಂದ ಜಾತ್ರೆ ನಡೀತಾನೆ ಇತ್ತು, ನಾವು ಹೋಗೋಕ್ಕಾಗಿರಲಿಲ್ಲ. ಇವತ್ತು ಹೋದ್ವಿ. ನೋಡಿ, ಇದು ಎಂಟ್ರೆನ್ಸಿಂಗಲ್ಲಿ ಇಟ್ಟವ್ರು. ಈ ಥರ ಓದ್ತಿದ್ದಂಗೆ ಸಿಗುತ್ತೆ, ಗೇಟ್ನಿಂದ ಒಳಗೆ ಹೋಗೋದು. ಈ ಥರ ಎಲ್ಲ ಪಿಂಗಾಣಿ ಇವೆಲ್ಲ ಇಟ್ಟಿದ್ರು. ಹಂಗೆ ಇದೊಂದು ವೀಡಿಯೋ ಮಾಡ್ಕೊಂಡೆ. ಚೆನ್ನಾಗಿದ್ವು ಎಲ್ಲ. ನಾನು ಇಲ್ಲೇ ಹತ್ರದಲ್ಲಿದ್ದು ಜಾತ್ರೆಗೆ ಹೋಗಿರಲಿಲ್ಲ. ಸ್ವಾಮೀಜಿ ಪುಣ್ಯಸ್ಮರಣೆಗೆ ಹೋಗಿದ್ದು, ಮತ್ತೆ ಹೋಗಿರಲಿಲ್ಲ. ಇದು 3ನೇ ಸತಿ ನಾನು ಸಿದ್ಧಗಂಗೆ ಮಠಕ್ಕೆ ಹೋಗ್ತಾ ಇರೋದು. ನೋಡಿ, ಇಲ್ಲಿ ರಾಧಾಕೃಷ್ಣನ ಫೋಟೋ ಎಷ್ಟು ಚೆನ್ನಾಗೈತೆ. ರಾಧಾಕೃಷ್ಣನ ಫೋಟೋ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗಿದು ಫೋಟೋ. ಎಷ್ಟು ಚೆನ್ನಾಗಿ ರೆಡಿ ಮಾಡವ್ರೆ. ಇವೆಲ್ಲ ಜಾಸ್ತಿ ರೈಟ್ಗಳು, ಅಂದರೆ ನಾವೇನು ಕೇಳೋಕ್ಕಾಗಲ್ಲ. ಎಲ್ಲ ಕಾಸ್ಟ್ಲಿ ಐಟಮ್ ಇದೆಲ್ಲ. ಕಾಸ್ಟ್ಲಿ ರೈಟ್ ಎಲ್ಲ ಕಾಸ್ಟ್ಲಿ ಇಲ್ಲಿ, ಅಂದರೆ ಜಾಸ್ತಿ, ತುಂಬ ಅಂದರೆ ತುಂಬ ಜಾಸ್ತಿ. ನಾವೇನು ಕೇಳೋಕ್ಕೆ ಹೋಗಲಿಲ್ಲ. ನೋಡಿಬಿಟ್ಟು ಹಂಗೆ ಒಂದು ವೀಡಿಯೋ ಮಾಡ್ಕೊಂಡೆ. ತುಂಬ ಅಂದರೆ ತುಂಬ ಚೆನ್ನಾಗೈತೆ. ಎಲ್ಲ ವಸ್ತುಗಳೆಲ್ಲ ಚೆನ್ನಾಗಿದ್ವು. ಅವರು ನಾವು ಹಂಗೆ ಒಳಗೆ ಹೋಗ್ತಲೇ ಸಿಗುತ್ತಿದ್ದು. ಇನ್ನೆಲ್ಲ ಜೋಡಿಸ್ತಾಯಿದ್ರು. ನೋಡಿ, ಈ ಥರ ಎಲ್ಲ ಆನೆಗಳು, ಮತ್ತು ಶಿವಾಜಿ ಮಹಾರಾಜದ್ದು, ಮತ್ತು ಈ ಥರದ್ದೆಲ್ಲ ಇದೆಲ್ಲ ತುಂಬ ಅಂದರೆ ತುಂಬ ಮುದ್ದಾಗಿ ಕಾಣಿಸ್ತಿದ್ವು ಗೊಂಬೆಗಳು. ಅಂದರೆ ಮನೆಯಲ್ಲಿ ಶೋಕೇಶ್ಗಳು ಇರ್ತಾವಲ್ವ, ಹಂಗಾಗಿ ಇಡೋಕ್ಕೆ ಚೆನ್ನಾಗಿರುತ್ತಿದ್ದು. ಶೋಕೇಶ್ ಇಡಬೇಕು. ಶೋಕೇಶಲ್ಲಿ ಇಡೋಕ್ಕೆ ಚೆನ್ನಾಗಿರುತ್ತೆ. ಈಚೆ ಎಲ್ಲನೇ ಇಟ್ಟರೆ ಒಡೆದೋಗ್ಬಿಡುತ್ತಿದ್ದು. ಶೋಕೇಶಲ್ಲಿ ಇಡಬೇಕಿದೆಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಎಲ್ಲ ಶೋಕೇಶಲ್ಲಿ ಇಡೋಂಥದ್ದು ಇದೆಲ್ಲ. ಈಚೆ ಕಡೆ ಎಲ್ಲರೂ ಟೇಬಲ್ ಮೇಲೋ ಎಲ್ಲಾದರೂ ಇಟ್ಟರೆ ನೋಡಿ, ನಮ್ಮ ಸಂವಿಧಾನ ಬರೆದಂಥ ದೇವರು ಬುದ್ಧ, ಅಂಬೇಡ್ಕರು, ಅವ್ರ ಮುಂದ್ಗಡೆ ಮೊಲ, ಎಷ್ಟು ಚೆನ್ನಾಗೆಲ್ಲ ಮಧ್ಯದಲ್ಲಿ ಬುದ್ಧನ ಕುಂಡ್ರಿಸವ್ರೆ. ಆ ಕಡೆ ಈ ಕಡೆ ಅಂಬೇಡ್ಕರ್ನ ಕುಂಡ್ರಿಸವ್ರೆ. ಮತ್ತು ಈ ಕಡೆ ದೇವರು. ಈ ಥರ ಎಲ್ಲ ಚೆನ್ನಾಗಿತ್ತು ಗೊಂಬೆಗಳು. ಅಂದರೆ ಇವೆಲ್ಲ ಶೋಕೇಶಲ್ಲಿ ಇಡಬೇಕು. ಅಂದರೆ ಈಚೆ ಇಟ್ಟರೆ ಸರೋಗಲ್ಲ. ಇವೆಲ್ಲ ಈಚೆ ಇಟ್ಟರೆ ಈಚೆ ಇಡೋಂಥ ವಸ್ತುನೂ ಅಲ್ಲ. ನಮ್ಮಂಥವ್ರ ಮನೆಗೆ ಇವೆಲ್ಲ ಸರೋಗಲ್ಲ. ದೊಡ್ಡ ದೊಡ್ಡ ಮನೆಗಳು ಕಟ್ಸಿರ್ತಾರಲ್ವ, ಅವ್ರ ಮನೆಗೆ ಇವೆಲ್ಲ ಸರಿ. ನನಗೆ ರಾಧಾಕೃಷ್ಣನ ಫೋಟೋ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗೈತೆ ಫೋಟೋ. ಯಾರಿಗೆಲ್ಲ ಈ ಫೋಟೋ ಇಷ್ಟ ಆಗುತ್ತೆ ಅವರೆಲ್ಲ ಕಮೆಂಟ್ ಮಾಡಿ. ನೋಡಿ, ಬ್ಯಾಗ್ಗಳಿವೆ ಎಷ್ಟು ಚೆನ್ನಾಗಿ, ವೈರಿನ ಬ್ಯಾಗು ಎಲ್ಲ. ಈ ಥರದ ಬ್ಯಾಗು ಇದೆಲ್ಲ. ಅಂದರೆ ರೇಟ್ ಜಾಸ್ತಿ. ನಾವು ಕೇಳೋಕ್ಕೆ ಹೋಗಲಿಲ್ಲ. ಎಲ್ಲ ರೇಟ್ ಜಾಸ್ತಿ ಇಲ್ಲಿ. ಏನು ಮಾತಾಡ್ಸೋಕ್ಕೆ ಆಗಲ್ಲ. ಎಲ್ಲನೂ ರೇಟ್ ಜಾಸ್ತಿ. ಎಲ್ಲ ರೇಟ್ ಜಾಸ್ತಿ ಮಾಡಿಬಿಟ್ಟವ್ರು ಇಲ್ಲಿ. ಹಂಗಾಗಿ ನಾನೇನು ತಗೊಳಕ್ಕೆ ಹೋಗಲಿಲ್ಲ. ನೋಡಿ, ಈ ಥರ ಒಳಗೆ ಹೋಗ್ತಾ ಇದ್ದೀವಿ ನಡ್ಕೊಂಡು. ನಾನು ನಮ್ಮ ಓನರಕ್ಕ, ಅವ್ರ ಮೊಮ್ಮಗಳೆಲ್ಲ. ನಮ್ಮ ಓನರಕ್ಕ ಅಂತೂ ನಮ್ಮ ಜೊತೇಲಿ ಯಾವಾಗನ ಮಠಕ್ಕೆ ಹೋಗಲಿ ಅಕ್ಕನ ಜೊತೆಲೇ ಹೋಗೋದು ನಾನು ಜಾಸ್ತಿ. 2 ಸತಿ ಹೋಗಿದ್ದೀನಿ ಇಲ್ಲಿಗೆ. 2 ಸತಿ ಇಲ್ಲ 3 ಸತಿ ಅಕ್ಕನ ಜೊತೆ ಹೋಗಿದ್ದೆ. ಒಂದು ಸತಿ ಪಕ್ಕದ ಮನೆ ಹುಡುಗಿ ಜೊತೇಲಿ ಹೋಗಿದ್ದೆ. ಅಂದರೆ ನಾನು ವೀಡಿಯೋ ಮಾಡ್ತಾ ಇರೋದು 3ನೇ ಸತಿ ಇದು. 1ನೇ ಸತಿ ಹೋದಾಗ ನಾನು ವೀಡಿಯೋ ಮಾಡಿರಲಿಲ್ಲ. ಹೋದ ಸತಿ ಹೋದಾಗ ನಾನು ವೀಡಿಯೋ ಮಾಡಿರಲಿಲ್ಲ. ಈ ಸತಿನೇ 3 ಸತಿ ವೀಡಿಯೋ ಮಾಡಿದ್ದೀನಿ ಮಠದ್ದು. ನೋಡಿ, ಇದೆಲ್ಲ ಮನೆಗೆ ಬೇಕಾಗಿರೋ ಅಂಥ ಐಟಮ್ಗಳು ಈ ಕಡೆ ಎಲ್ಲ ಇಟ್ಟವ್ರೆ. ಪ್ರತಿಯೊಂದು ಇಂಥದ್ದಿಲ್ಲ ಅನ್ನೋಂಗಿಲ್ಲ. ಸಿದ್ಧಗಂಗೆ ಮಠದಲ್ಲಿ ಎಲ್ಲ ಸಿಗುತ್ತೆ. ಏನು ಎಲ್ಲ ಪ್ರತಿಯೊಂದು ಐಟಮು ಸಿಗುತ್ತೆ ಸಿದ್ಧಗಂಗೆ ಮಠದಲ್ಲಿ. ಅಂದರೆ ರೈಟ್ ಜಾಸ್ತಿ ಅಷ್ಟೇ. ರೈಟ್ ಏನು, ನಾವು ರೈಟ್ ಕೇಳ್ತಿನಾಗೆ ಓಡಿ ಬರಬೇಕು, ಆ ಥರ ರೈಟ್ ಐತೆ. ಅವ್ರವ್ರ ರೈಟಿಗೆ ಅವ್ರು ಮಾರ್ಕೊಂತಾರೇನೋ. ಅವ್ರಿಗೂ ಇಂಥ ಜಾತ್ರೆಗಳಲ್ಲಿ ಸ್ವಲ್ಪ ವ್ಯಾಪಾರಗಳು ಆಗ್ತಾವಲ್ವ, ಅದಕ್ಕೋಸ್ಕರ. ನೋಡಿ, ಇಲ್ಲೆಲ್ಲ ಗುಲಾಬಿ ಹೂಗಳು, ಅದು ಇದು ಹೇಳೋಕ್ಕೆ ಆಗ್ತಾಯಿಲ್ಲ. ಅಷ್ಟು ಅಂದ್ರೆ ಅಷ್ಟು ಐಟಮ್ ಜೋಡಿಸ್ಕೊಂಬಿಟ್ಟವ್ರೆ ಎಲ್ಲ. ಬಿಡಿದಿಂದಲ್ಲಿ ಹೋಗೋದಕ್ಕೂ ಇಂಥ ಜಾತ್ರೆಯಲ್ಲಿ ಹೋಗೋದಕ್ಕೂ ತುಂಬ ಅಂದರೆ ತುಂಬ ಖುಷಿ ಆಗ್ತೈತೆ. ಅಷ್ಟು ಐಟಮ್ ಜೋಡಿಸೋರು ನಮ್ಮ ಸಿದ್ಧಗಂಗಾ ಮಠದಲ್ಲಿ. ಅಂದರೆ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾರಲ್ಲ, ಅದೊಂದು ತುಂಬ ಅಂದರೆ ತುಂಬ ಖುಷಿ. ಬೇರೆ ಕಡೆ ಎಲ್ಲ ಕೊಡಲ್ಲ ಒಬ್ಬೊಬ್ಬರು. ನಮ್ಮ ಮಠದಲ್ಲಂತೂ ಅದೇನು ಎಲ್ಲ ಫ್ರೀ. ಹುಡುಗರೇ ಹೇಳ್ತಾರೆ, ಮಠದ ಹುಡುಗರೇನೆ, ಆಂಟಿ ವೀಡಿಯೋ ಮಾಡ್ತೀರಾ, ಮಾಡಿ ಆಂಟಿ, ನಮ್ಮದು ಒಂದು ವೀಡಿಯೋ ಮಾಡಿ ಆಂಟಿ ಅಂತಾರೆ ಹುಡುಗರು. ಅಂದರೆ ಅಷ್ಟೊಂದು ಫ್ರೀಡಮ್ಮು ಅಲ್ಲಿ ವೀಡಿಯೋಗಳು ಮಾಡೋಕ್ಕೆ.
ಎಲ್ಲ ಒಳಗಡೆ ಎಲ್ಲ ವೀಡಿಯೋ ಮಾಡವ್ರೆ. ಎಷ್ಟು ಚೆನ್ನಾಗೆಲ್ಲ ತೋರಿಸ್ತವ್ರೆ ಅಂದರೆ ಓನರ್ ಅಕ್ಕನೂ ಅಷ್ಟೇ, ನಿಂಗೆ ಎಲ್ಲಿ ಬೇಕು ಅಲ್ಲೆಲ್ಲ ವೀಡಿಯೋ ಮಾಡಿ ಹಾಕ್ಕೊಳಕ್ಕ ನೀನು ಅನ್ನುತ್ತೆ. ನೋಡು ಓನರ್ ಅಕ್ಕನ ದೊಡ್ಡ ಮಗಳು, ನೀನು ಸೆಲ್ಫಿ ಸ್ಟಿಕ್ ತರೋದಲ್ವೇನಕ್ಕ, ತರೋದಲ್ವೇನ ಆಂಟಿ, ಮೊಬೈಲಾಗ ಎಷ್ಟೊತ್ತಂತ ವೀಡಿಯೋ ಮಾಡ್ತೀಯಾ ಅಂತೈತೆ. ನಾನು ಅಯ್ಯೋ ಮೊಬೈಲೇ ಇರಲಿ ಬಿಡಮ್ಮಿ, ಸೆಲ್ಫಿ ಸ್ಟಿಕ್ ಎಲ್ಲ ಸುಮ್ಮನೆ ಏನಕ್ಕೆ ಅಂದ್ಬಿಟ್ಟು ತರಲಿಲ್ಲ ಅಂದೆ. ಹೋಗಂಟಿ ಕೈ ನೋವು ಬರಲ್ವ ನಿನಗೆ ಅಂತು. ನೋಡಿ ಗೊಂಬೆಗಳೆಲ್ಲ ಎಷ್ಟು ಚೆನ್ನಾಗಿ, ನನಗೆ ಈ ಥರದ್ದೊಂದು ಗೊಂಬೆ ತಂದಿಡಬೇಕು ಅಂತ ತುಂಬ ಆಸೆ. ಆದರೆ ಏನು ಮಾಡೋದು, ನಮ್ಮ ಆಸೆ ಈಡೇರಲ್ವಲ್ಲ. ಎಷ್ಟು ಚೆನ್ನಾಗಿರೋ ಗೊಂಬೆಗಳು. ಆಮೇಲೆ ನೋಡಿ ಇಲ್ಲಿ ಇದೆಲ್ಲ ಎಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡಿಬಿಟ್ಟವ್ರೆ ಎಲ್ಲ. ಅಂದರೆ ಇವರು ಯಾವ ಕಡೆಯರೋ ಗೊತ್ತಿಲ್ಲ ನನಗೆ. ಎಲ್ಲ ನೋಡಿ ಪ್ರತಿ ಒಂದು ಥರದ ದೇವರು ಇಲ್ಲೇ ಅವ್ರೆ, ಎಲ್ಲ ಥರದ ದೇವರು ಅವ್ರು ಇಲ್ಲಿ ಗೊಂಬೆಗಳು. ನೋಡಿ ಹುಡುಗರು ಹೋಗ್ತಾಯಿದ್ರು, ಪ್ರಾರ್ಥನೆ ಮುಗಿಸ್ಕೊಂಡು ಹೋಗ್ತಾ ಇರಬೇಕು ಅನ್ಸುತ್ತೆ ಹುಡುಗರು. ಒಂದು ಶಿಫ್ಟು ಪ್ರಾರ್ಥನೆ ಮುಗ್ದಿರಬೇಕು, ಪ್ರಾರ್ಥನೆ ಮುಗಿಸ್ಕೊಂಡು ಹೋಗ್ತಾ ಇರೋದು. ನಾನು ಅವಾಗ ಅಂದ್ಕೊಂಡೆ ಎಲ್ಲೋ ಪ್ರಾರ್ಥನೆ ಮುಗಿಸ್ಕೊಂಡು ಹೋಗ್ತಾವ್ರೆ. ಅಯ್ಯೋ ಪ್ರಾರ್ಥನೆ ಸಿಗಲಿಲ್ವಲ್ಲ ನಮಗೆ, ಹುಡುಗರನ್ನೆಲ್ಲ ವೀಡಿಯೋ ಮಾಡ್ಬೋದಾ ಇದು ಚೆನ್ನಾಗಿರೋದು ಅಂತ ಅಂದ್ಕೊಂಡೆ. ನೋಡಿ ಎಲ್ಲ ಹೋಗ್ತಾವ್ರೆ. ಹಂಗೆ ಅಂದ್ಕೊಂಡೆ ನಾನೆಲ್ಲ ಪ್ರಾರ್ಥನೆ ಎಲ್ಲ ಆಗೋಗ್ಬಿಟ್ಟೈತೆ. ಅಯ್ಯೋ ಪ್ರಾರ್ಥನೆ ನೋಡಲಿಲ್ವಲ್ಲ ನಾವು ಅಂದ್ಬಿಟ್ಟು, ಆ ಶಿಸ್ತಾಗಿ ಕುಂಡ್ರಸಿರ್ತಾರಲ್ಲ ಲೈನಲ್ಲಿ, ಅದು ನೋಡಲಿಲ್ವಲ್ಲ ಅಂದ್ಬಿಟ್ಟು ತುಂಬ ಬೇಜಾರಾಯಿತು ನನಗೆ. ನೋಡಿ ಎಷ್ಟು ಹುಡುಗರು, ಅಪ್ಪ ಸುಮಾರು ಹುಡುಗರು, ಆ ಲೆಕ್ಕನೇ ಹಾಕೋಕ್ಕಾಗಲ್ಲ. ಮಠದಲ್ಲಂತೂ ಹುಡುಗರನ್ನ ಲೆಕ್ಕನೇ ಹಾಕೋಕ್ಕಾಗಲ್ಲ, ಎಲ್ಲೆಲ್ಲೋ ಅವರೇ ನೋಡಿ. ಎಲ್ಲ ಕೆಂಪುದು ವಸ್ತ್ರ, ವೈಟ್ ಪಂಚೆ. ನೋಡಿ ಮಕ್ಕಳು ಎಲ್ಲ ಪ್ರಾರ್ಥನೆ ಮುಗಿಸ್ಕೊಂಡು ಹೋಗ್ತಾ ಇರೋ ಮಕ್ಕಳಿವರು. ನೋಡಿ ನಾನಂತೂ ಹುಡುಗರನ್ನೇ ವಿಡಿಯೋ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾರಲ್ಲ ಈ ಬುತ್ತಿ ಇಕ್ಕೊಂಡು. ನಮ್ಮ ಮಠದಲ್ಲಿ ಏನು ಶಿಸ್ತು, ಮಕ್ಕಳು ಅಂದರೆ ವಿದ್ಯಾಭ್ಯಾಸ ಕೊಡ್ತಾರಲ್ವ. ಎಷ್ಟೋ ಜನ ಓದ್ಸೋಕ್ಕಾಗ್ದಿಲ್ದವ್ರು ತಂದಿಲ್ಲಿ ಬಿಡ್ತಾರೆ, 2 ಅಕ್ಷರ ಕಲಿತಾವಲ್ಲ, ಅದೇ ಒಂದು ಖುಷಿ ಮಕ್ಕಳಿಗೆ. ವಿದ್ಯಾಭ್ಯಾಸ ಕೊಡಬೇಕು, ಏನೇ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ವಿದ್ಯೆನೇ ಮಹಾದಾನ ಅಂತ ವಿದ್ಯಾದಾನ ಮಾಡಬೇಕಂತೆ. ನೋಡಿ ಎಷ್ಟು ಹುಡುಗರು ಹೋಗ್ತಾವ್ರೆ. ನಾವು ಹಂಗೆ ಮುಂದಕ್ಕೆ ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೆ. ಆ ಕಡೆ ಸೈಡ್ ಈ ಕಡೆ ಸೈಡ್ ಎಲ್ಲ ಐಟಮ್ ಎಲ್ಲ ಇಟ್ಟಿದ್ರು, ಮನೆ ಐಟಮ್ಗಳು ಅದು ಇದು ಎಲ್ಲ ಇಟ್ಟಿದ್ರು. ಕಡಲೆಪುರಿ ಅಂತೂ ಸ್ಟಾಕ್ ಒಂದು ಲೈನ್ ಫುಲ್ಲು ಕಡಲೆಪುರಿನೇ. ಒಂದು ಲೈನ್ ಎಲ್ಲ ಮನೆ ಐಟಮ್ಸು ಮತ್ತು ಬ್ಯಾಂಗಲ್ಸ್ ಐಟಮ್ಸು, ಒಂದು ಲೈನ್ ಎಲ್ಲ ಕಡಲೆಪುರಿ. ಅಷ್ಟು ಹುಡುಗರು ಹೋದ್ರು ಎಲ್ಲ ಕೆಳಗಡೆ, ಅಂದರೆ ಹಾಸ್ಟ್ಲಿಗೆ ಹುಡುಗರೆಲ್ಲ ರೂಮ್ಗೆ ಹೋಗ್ತಾ ಇರೋದದು. ಪ್ರಾರ್ಥನೆ ಮುಗಿಸ್ಕೊಂಡು ರೂಮ್ಗೆ ಹೋಗ್ತಾ ಇರೋದು. ಯಾಕಂದರೆ ಅವ್ರಿಗೆ ಒಂದು ಸರ್ತಿ ಅವೆಲ್ಲ ಪ್ರಾರ್ಥನೆ ಆಗೋಗ್ಬಿಟ್ಟೈತೆ. ಇದು 2ನೇ ಸರ್ತಿ ಅನ್ನುತ್ತೆ. ನೋಡಿ ಇಲ್ಲೆಲ್ಲ ಪೂಜೆ ಐಟಮ್ ಎಲ್ಲ ಇಟ್ಟಿರು. ಪೂಜೆ ಐಟಮ್ ಇದೆಲ್ಲ ಬೆಳ್ಳಿದು, ತಾಮ್ರದ್ದು, ಬೆಳ್ಳಿದಲ್ಲ ತಾಮ್ರ ಮತ್ತು ಹಿತ್ತಾಳೆದು ಪೂಜೆ ಐಟಮ್ ಇದೆಲ್ಲ. ಜಾತ್ರೆಯಲ್ಲಿ ನೋಡೋಕೆ ಚೆನ್ನಾಗಿರುತ್ತೆ. ಅಂದರೆ ಬಾಕಿ ದಿನದಲ್ಲಿ ಹೋದ್ರೆ ಇದೆಲ್ಲ ಏನು ಸಿಗೋಲ್ಲ ನೋಡೋಕ್ಕೆ. ಜಾತ್ರೆಯಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ. ನಮ್ಮ ಓನರ್ ಅಕ್ಕ ಹೋಗ್ತಾವ್ರು ನಡ್ಕೊಂಡು, ನಾನು ಅವ್ರ ಹಿಂದೆ ಹೋಗ್ತಾಯಿದ್ದೀನಿ. ಮುಂದಕ್ಕೆ ಹೋದ್ವಿ, ಅವ್ರ ಮಕ್ಳು ಹಿಂದ್ಗಡೆ ಏನೋ ತಗೊಳಕ್ಕೆ ಹಿಂದ್ಗಡೆ ನಿಂತ್ಕೊಂಡ್ರು. ಚಿಕ್ಕ ಮಗಳು ದೊಡ್ಡ ಮಗಳು ತಿರ್ಗಿ ಹಿಂದಕ್ಕೆ ಬಂದರು. ನೋಡಿ ಇದೆಲ್ಲ ಮನೆ ಐಟಮ್ ಎಲ್ಲ ನೋಡ್ಕೊಂಡು ಹೋಗ್ತಾಯಿದ್ವಿ ನಾವೇಗ. ನೋಡಿ ಏನು ತಗೊಳಲ್ಲ, ಸುಮ್ಮನೆ ನೋಡೋದಷ್ಟೇ. ನೋಡೋಕ್ಕೇನು ನೋಡಿದ್ವಿ ತಗೊತಾರೆ ಇರೋರು, ನಾವೇನು ತಗೊಳಲ್ಲ. ಅಂದರೆ ಮನೆಗೆ ಏನು ತಗೊಳ್ಳೋದು. ನೋಡಿ ಅವರು ತಿರ್ಗಿ ವಾಪಸ್ ಹೋಗ್ತಾವ್ರು ಹಿಂದಕ್ಕೆ. ಅವ್ರ ಚಿಕ್ಕ ಮಗಳೇನೋ ತಗೊಳಕ್ಕೆ ಹೋದರು. ನಾನು ಹಂಗೆ ಪಿಂಗಾಣಿದ ಐಟಮ್ ನೋಡಿ, ಗ್ಲಾಸು ಪಿಂಗಾಣಿ ಐಟಮ್ ಇದೆಲ್ಲ. ನನ್ನ ಚಿಕ್ಕ ಮಗಳು ಈ ಥರ ಎಲ್ಲ ಬ್ಯಾಂಗಲ್ಸ್ ಐಟಮ್ಗೇನೋ ತಗೊತಿದ್ರು. ನಾನು ಹಂಗೆ ಒಂದು ವೀಡಿಯೋ ಮಾಡ್ಕೊಂಡೆ. ನಾನೊಂದು ಕ್ಲಿಪ್ ಕೇಳಿದೆ, 20 ರೂಪಾಯಿ ಹೇಳಿದ್ರು ಅವರು. ಅಯ್ಯಪ್ಪ ಆಗಲ್ಲ, ಅವು ಕ್ಲಿಪ್ಗಳು ನನ್ನ ಹತ್ರನೇ ಮಸ್ತಾಗಿದ್ವಲ್ಲ. ನಾನು ಏನೇನಂದರೆ ಏನೂ ತಗೊಳ್ಲಿಲ್ಲ, ಸುಮ್ಮನೆ ಬಂದೆ. ಅವ್ರ ಹಿಂದೆ ನೋಡಿಕೊಂಡು ಅವ್ರ ಹಿಂದೆ ವೀಡಿಯೋ ಮಾಡ್ಕೊಂಡು ಹೋಗ್ತಿದ್ದೆ ನಾನು. ಇಲ್ಲೇನೇನೋ ತಗೊತಿದ್ರು ಈ ಕಡೆ ಎಲ್ಲ. ಅವಕ್ಕ ಹೋಗು ಆ ಕಡೆ ಎಲ್ಲ ವೀಡಿಯೋ ಮಾಡ್ಕೊಂಬ ಅಂತು. ನಾನು ಹಂಗೂ ಕಡಲೆಪುರಿ ವೀಡಿಯೋ ಮಾಡ್ಕೊಂಬರ್ತೀನಿ ತಡೆಯಕ್ಕ ಅಂದ್ಬಿಟ್ಟು ಬಂದೆ ಈ ಕಡೆ ಕಡಲೆಪುರಿ ಹತ್ರ. ಇವರು ಮಧುರೆಯರಂತೆ, ಮಧುರೆ ಕಡೆ ಇರೋಂಥ ಅಯ್ಯಮ್ಮವರು. ಒಂದು ವಾರದಿಂದ ಅವರಂತಿಲ್ಲಿ ಕಡಲೆಪುರಿ ವ್ಯಾಪಾರ ಮಾಡೋಕ್ಕೆ ಮಧುರೆಯಿಂದ ಬಂದವರು ಅಂತವ್ರು. ಇವರು ಈ ಕಡೆ ಇರೋರು ಮಧುಗಿರಿಯಿಂದ ಬಂದಿರೋದು ಇಲ್ಲಿಗೆ. ಒಂದು ವಾರದಿಂದ ಇಲ್ಲೇ ಅವರು. ಇಲ್ಲೇ ಮಠದಲ್ಲೇ ಊಟ ಸ್ನಾನ ವ್ಯಾಪಾರ. ನೋಡಿ ಬಂದರೆ ಮಠದಲ್ಲಿ ಸಡ್ಲಾಗ್ಬಿಟ್ಟು ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿಂದ ಬಂದವ್ರೆ ಮಠದಲ್ಲಿ ಜಾತ್ರೆಗೆ ಯಾವ ಕಡಲೆಪುರಿ ಮಾರಬೇಕು ಅಂತ. ರಾಶಿ ಕಡಲೆಪುರಿ, ಖಾರ,
ಅದೆಲ್ಲ ನೋಡ್ತಿದ್ರೇ ನಮ್ಗೆ ಹೊಟ್ಟೆ ಥರ ಆಗ್ಬಿಡುತ್ತೆ. ಆಮೇಲೆ ಅಲ್ಲಿಂದ ಮೇಲಕ್ಕೆ ಬಂದೆ ನೋಡಿ. ಇವಾಗ ನಮ್ಮ ಮಠದ ಮಕ್ಕಳು ಯಾವ ಥರ ಶಿಸ್ತಾಗೆಲ್ಲ ಕುಂಡ್ರಿಸ್ತಾವ್ರೆ, ಮೇಷ್ಟ್ರುಗಳೆಲ್ಲ ಕುಂಡ್ರಿಸ್ತಾವ್ರೆ. ಅವ್ರಿಗೆಲ್ಲ ಶಿಸ್ತಾಗೆಲ್ಲ ಪ್ರಾರ್ಥನೆಗಿನ್ನ ಗುರುಗಳು ಬಂದಿರಲಿಲ್ಲ ನೋಡಿ. ಈ ಥರ ಎಲ್ಲ ಸಾಲ ಇದು ನಂಗೆ ತುಂಬ ಅಂದರೆ ಅವಾಗಲೇ ಹೋಗಿದ್ದು ಹುಡುಗರು ಒಂದು ಬ್ಯಾಚ್ ಮುಗಿಸ್ಬಿಟ್ಟವ್ರೆ. ಅಂದರೆ ಜನ ಜಾಸ್ತಿ ಇದ್ರಲ್ವ, ಕೂತ್ಕೊಳ್ಳೋಕೆ ಜಾಗ ಇಲ್ಲ ಅಂದ್ಬಿಟ್ಟು ಒಂದು ಬ್ಯಾಚ್ ಮುಗಿಸ್ಬಿಟ್ಟವ್ರೆ ಪ್ರಾರ್ಥನೆನ. ಇದು 2ನೇ ಬ್ಯಾಚು ಅನಿಸುತ್ತೆ ಈಗ ಕೂತಿರೋದು. ಅಂದರೆ ಜನ ಜಾಸ್ತಿ ಇರ್ತಾರಲ್ವ, ಜಾತ್ರೆ ಟೈಮ್ ಅಲ್ವಾ. ಬಿಡಿ ಟೈಮಲ್ಲಾದ್ರೆ ಜಾಸ್ತಿ ಜನ ಇರೋಲ್ಲ, ಕುಂಡ್ರಿಸ್ತಾರೆ. ಇವಾಗ ಜಾತ್ರೆ ಟೈಮ್ ಅಲ್ವಾ, ಹಂಗಾಗಿ ಸ್ವಲ್ಪ 2 ಸಲ ಪ್ರಾರ್ಥನೆ ಮಾಡವ್ರೆ ಅನಿಸುತ್ತೆ. ಅದಕ್ಕೆ ಫಸ್ಟ್ನೇ ಹುಡುಗರು ಹೋಗ್ಬಿಟ್ರು, ಇದು 2ನೇ ಹುಡುಗರು. ಗುರುಗಳು ಬಂದರು. ಇಲ್ಲೈತಲ್ಲ ಯಪ್ಪ ಪಿಂಕ್ ಕಲರ್ ಶರ್ಟ್ ಹಾಕವ್ರಲ್ಲ ಮುಂದೆಗಡೆ, ಅವರಂತೂ ನಾನು ವೀಡಿಯೋಕ್ಕೆ ಅರ್ಧ ಬಂದುಬಿಟ್ರು ಒಂದು 2-3 ಸತಿ. ನೋಡಿ ಪ್ರಾರ್ಥನೆ ಮಾಡ್ತಾವ್ರೆ ಗುರುಗಳೆಲ್ಲ. ಪ್ರಾರ್ಥನೆ ಹೇಳ್ಕೊಡ್ತಾಯಿದ್ರು, ಅವರೆಲ್ಲ ಪ್ರಾರ್ಥನೆ ಮಾಡ್ತಾಯಿದ್ರು. ಹುಡುಗರೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ. ಇಬ್ಬರು ಗುರುಗಳು ಕೂತಿದ್ರು, ಚಿಕ್ಕ ಸ್ವಾಮಿಯರೇನೋ ಅವರು, ಚಿಕ್ಕ ಸ್ವಾಮಿಯರು ಇನ್ನೊಬ್ಬರು ಸ್ವಾಮಿಯರು ಯಾರೋ ಕೂತಿದ್ರು. ಇವ್ರು ಇರಲಿಲ್ಲ, ಸಿದ್ಧಲಿಂಗೇಶ್ವರ ಸ್ವಾಮಿಯರು ಇರಲಿಲ್ಲ ಅಲ್ಲಿ. ಅವ್ರು ನೋಡಬೇಕು ಅಂದ್ಕೊಂಡೆ, ಅವ್ರು ನೋಡೋಕ್ಕೆ ಆಗಿಲ್ಲ. ನಾನು 2-3 ಸಲ ಹೋಗಿದ್ದೀನಿ, ಅವ್ರು ನೋಡೋಕ್ಕಾಗಿಲ್ಲ. ಯಾವಾಗ ನೋಡ್ತೀನೋ ಅವ್ರನ್ನ ಗೊತ್ತಿಲ್ಲ. ಅಂದರೆ ಅವ್ರಿಗೆ ನೋಡೋಕ್ಕೆ ಆಗಿಲ್ಲ. ನಾನಿನ್ನು ರಿಯಲಾಗಿ ನೋಡಿಲ್ಲ, ಫೋಟೋದಲ್ಲಿ, ಟಿ ವಿಲಿ, ಮೊಬೈಲಲ್ಲಿ ನೋಡಿದ್ದೀನಿ ಅಷ್ಟೇ. ರಿಯಲಾಗಿ ನಾನು ನೋಡಿಲ್ಲ. ನೋಡಿಲ್ಲ ಪ್ರಾರ್ಥನೆ ಎಲ್ಲ ಮಾಡೋಕೆ ಕುಂಡ್ರಿಸವ್ರೆ. ಎಷ್ಟು ಶಿಸ್ತಾಗಿ ಕೂತ್ಕೊಂತವೆ ಹುಡುಗರು. ಒಂಚೂರು ನೋಡಿ, ಒಂದು ಲೈನಲ್ಲಿ ಒಂದು ಹೂವಿನ ಗಿಡ ನೆಡ್ತಾರಲ್ವ, ಸಾಲ್ಗೊಂದು ಬಟಾಣಿನ ಸಾಲು ನೆಡ್ತಾಯಿವಲ್ಲ, ಸಾಲಲ್ಲಿ ಒಂದು ಗಿಡ ಏರುಪೇರು ಆಗ್ದಂಗೆ ನೆಡ್ತೀವಲ್ಲ ನೋಡು, ಆ ಥರ ಕೂತ್ಕೊಂಡವ್ರೆ ನೋಡಿ. ಬರೀ ಅವರು ಸೆಂಟ್ರಲ್ಲಿ ಬಿಳೆ ಪಂಚೆ ಕಾಣಿಸುತ್ತೆ, ಮೇಲ್ಗಡೆ ಟವಲ್ ಕಾಣಿಸುತ್ತೆ. ಅಷ್ಟು ಚೆನ್ನಾಗಿ ಎಷ್ಟು ಶಿಸ್ತಾಗಿ ಕೂತ್ಕೊಂತಾರೆ ಸಿದ್ಧಗಂಗೆ ಮಠದಲ್ಲಿ ಮಕ್ಕಳು. ಆ ಸಂಜೆ ಟೈಮ್ ಅವ್ರ ಪ್ರಾರ್ಥನೆ ನೋಡೋದೇ ಒಂದು ಚೆಂದ. ನಾನು ಸುಮಾರು ವೀಡಿಯೋದಲ್ಲಿ ಯಾವ್ಯಾವ್ರು ಹಾಕಿದ್ನೆಲ್ಲ ನೋಡಿದ್ದೆ. ಇವತ್ತು ನಾನೇ ಹೋಗಿ ಒಂದು ವೀಡಿಯೋ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕೂತವ್ರ ಮಕ್ಕಳೆಲ್ಲ. ನೋಡೋಕೆ ಎಷ್ಟು ಚೆನ್ನಾಗೈತಲ್ಲ, ಎಷ್ಟು ಚೆನ್ನಾಗಿ ಕೂತವ್ರೆ. ಇನ್ನು ಆ ಕಡೆ ಎಲ್ಲ ಜನ ನಿಂತಿದ್ರು. ಆ ಕಡೆ ಎಲ್ಲ ನಾನಂತೂ ಒಂದು 10 ನಿಮಿಷ 20 ನಿಮಿಷದ ಮೇಲೇನೋ 1 ಅವರ್ ಮೇಲೆ ಮಾಡಿದ್ದೀನಿ ವೀಡಿಯೋನ. 1 ನಿಮಿಷದ ಮೇಲೆ ಮಾಡಿದ್ದೀನಿ ಇದನ್ನು. ಚೆನ್ನಾಗೈತೆ ನೋಡಿ, ಎಷ್ಟು ಚೆನ್ನಾಗಿ ಕೂತವ್ರೆ ಮಠದಲ್ಲಿ ಹುಡುಗರು. ಆ ಲೈಟ್ ಅರೇಂಜ್ಮೆಂಟ್ಸು ಇಲ್ಲ, ಅವಕ್ಕೆ ಓದಬೇಕು ಮಕ್ಕಳು. ಅವಕ್ಕೆ ನಾವು ಏನೂ ಕೊಡೋದು ಬೇಡ, ವಿದ್ಯೆಯನ್ನು ಕೊಟ್ಟರೆ ಅವರೆಲ್ಲಾದರೂ ಬದುಕಂತಾರೆ. ಓದೋಕ್ಕೆ ಬರಲಿಲ್ಲ ಅಂದರೆ ಎಲ್ಲಿ ಬದುಕ್ತಾರೆ? ಅಂದರೆ ಈಗಿನ ಕಾಲದಲ್ಲಿ ಓದಿರ್ಬೇಕ್ರೇ ಚೆಂದ. ಆದರೆ ಸಿದ್ಧಗಂಗೆ ಮಠದಲ್ಲಿ ಇಷ್ಟು ಶಿಸ್ತು ನೋಡಿ. ಹಿಂದ್ಗಡೆ ಹೆಂಗೆ ಕಾಣಿಸ್ತವ್ರು ನೋಡಿ, ಹೆಂಗೆ ಕರಿ ತಲೆಗಳೆಲ್ಲ ಹೆಂಗೆ ಏಕ ಕಾಣಿಸುತ್ತೆ ಅಂದರೆ, ನಾನು ಇಲ್ಲಿಂದ ಒಂದು ವಿಡಿಯೋ ಮಾಡಿದೆ, ಏನು ಸೂಪರಾಗಿ ಕಾಣಿಸ್ತಾರೆ ನೋಡ್ರಿ ಅವರು. ಎಷ್ಟು ಚೆನ್ನಾಗಿ ಶಿಸ್ತಾಗಿ ಲೈನಲ್ಲಿ ಕೂತವ್ರೆ. ಮಕ್ಕಳನ್ನ ಆ ಥರ ಕುಂಡ್ರಿಸಿ ಅದೊಂದು ಶಿಸ್ತು ಕಲಿಸವ್ರೆ ನೋಡಿ. ಅಂದರೆ ಮಠದಲ್ಲಿ ಏನು ಗೊತ್ತಾ, ಊಟ ಬಡಿಸೋದೆಲ್ಲ ಮಕ್ಕಳೇ. ಊಟ ಬಡಿಸೋದು ಮತ್ತು ಫಂಕ್ಷನ್ಗಳಾದಾಗೆಲ್ಲ ಊಟಗಳು ಬಡಿಸೋದೆಲ್ಲ ಮಕ್ಕಳೇ. ಪಾಪ ಸಖತ್ ಕೆಲಸ ಮಾಡಿಸ್ತಾರೆ ಮಕ್ಕಳು ಕೈಲಿ. ಯಾರು ಮಕ್ಕಳು ಮಾಡಬೇಕು ಕೆಲಸ, ಯಾಕಂದರೆ ಮಕ್ಕಳು ಕಷ್ಟಪಟ್ರೇ ಮುಂದೆ. ಮಕ್ಕಳು ಕಷ್ಟಪಡ್ತಾರೆ ಅಂತ ಯಾರೂ ಅನ್ಕೋಬಾರ್ದು. ಕಷ್ಟಪಡಿಸ್ಬೇಕು ಮಕ್ಕಳು ಕೈಲಿ. ಕಷ್ಟಪಟ್ರೇ ಸುಖವಾಗಿ ಇರೋಕ್ಕಾಗೋದು. ನಾವು ಅಯ್ಯೋ ನನ್ನ ಮಗ ಹೋಗಿ ಅಲ್ಲಿ ಕಸ ಗುಡಿಸ್ತಾನೆ, ಇಲ್ಲಿ ಮುಸ್ರೆ ತೊಳಿತಾನೆ ಅಂದರೆ ಮಕ್ಕಳು ಓದಲ್ಲ. ಪ್ರತಿಯೊಂದು ಮಕ್ಕಳು ಇದ್ರಲ್ಲಿ ಬದುಕು ಕೆಲಸನೂ ಮಾಡ್ತಾರೆ, ಪಾಠನೂ ಓದ್ತಾರೆ, ಊಟ ಬಟ್ಟೆ ಏನಕ್ಕೂ ತೊಂದರೆ ಇಲ್ಲ ಇಲ್ಲಿ. ಕೆಲಸನೂ ಮಾಡಬೇಕು. ಮುದ್ದೆನೂ ಕಟ್ಟಿರೋದನ್ನ ನಾನು ನೋಡಿದ್ದೀನಿ, ಸುಮಾರು ವೀಡಿಯೋದಲ್ಲಿ ನೋಡಿದ್ದೀನಿ. ಮುದ್ದೆ ಕಟ್ತಾರೆ. ಆಮೇಲೆ ಅಲ್ಲಿ ಹೋದವ್ರಿಗೆ ಸುಮಾರು, ನಾನು ಸ್ವಾಮಿಯವರು ಪುಣ್ಯಸ್ಮರಣೆ ದಿನ ಹೋಗಿದ್ದೀನಿ, ಅವತ್ತು ಅಷ್ಟೇ ಹುಡುಗರೇ ಊಟ ಬಡಿಸ್ತಾರೆ. ಇವತ್ತು ಅಷ್ಟೇ ಹುಡುಗರೇ ಊಟ ಬಡಿಸಿದ್ರು. ಎಲ್ಲ ಪ್ರತಿಯೊಂದು ಕೆಲಸನೂ ಹುಡುಗರೇ ಮಾಡ್ತಾರೆ. ಕಸ ಗುಡಿಸೋದ್ರಿಂದ ಹಿಡಿದು ಪ್ರತಿಯೊಂದು ಮಾಡಬೇಕು. ಯಾಕಂದರೆ ಮಕ್ಕಳು ಕೈಲಿ ಕೆಲಸ ಮಾಡಿಸಿದ್ರೇ, ಕಷ್ಟಪಟ್ರೇ ಮುಷ್ಟಿ ಅನ್ನ ಅಂತ ಅದು ಗುರುಗಳು ಹೇಳ್ಕೊಟ್ಟವ್ರು ಅವ್ರಿಗೆ. ಯಾಕಂದರೆ ಗುರುಗಳು ಅವರು ಕಷ್ಟಪಟ್ಟು ಅಲ್ವ ಬಂದಿರೋದು, ಅದಕ್ಕೋಸ್ಕರ ನೋಡಿ. ಇದು ನಮ್ಮ ಶಿವಕುಮಾರ ಸ್ವಾಮಿಯರು ಇರೋ ಗದ್ಗೆ ಅಲ್ಲ ಇದು, ಅಲ್ಲಿ ಕುಂಡ್ರಿಸೋರಲ್ವ ಅದು. ನಾನು ಅಲ್ಲೊಂದು ವಿಡಿಯೋ ಮಾಡ್ಕೊಂಡೆ. ಇಲ್ಲೆಲ್ಲ ಅದು ಇದು ಐಟಮ್ ಎಲ್ಲ ಇಟ್ಟವ್ರೆ. ಇದೆಲ್ಲ ನೋಡ್ತಿದ್ರು ಓನರ್ ಅವರು. ಹಂಗೆ ನಾನು ಹಿಂದ್ಗಡೆ ಒಂದು ವಿಡಿಯೋ ಮಾಡ್ಕೊಂಡು ಹೋಗ್ತಿದ್ದೆ, ನಾನೇನು ತಗೊಳ್ಲಿಲ್ಲ.